ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರೋದಕ್ಕೆ ಫ್ರೆಂಡ್ಸ್ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಡಿಕೆ ಕಾಲೇಜ್ ಡೇಸ್ ನೆನಪು ಮಾಡಿಕೊಂಡಿದ್ದಾರೆ ಸ್ನೇಹಿತರು. ಕಾಲೇಜು ದಿನಗಳನ್ನ ಡಿಕೆ ಶಿವಕುಮಾರ್ ಅವರ ಸ್ನೇಹಿತರು ನೆನಪು ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ನಾನು ಆತ್ಮೀಯ ಸ್ನೇಹಿತರು. ಚಿಕ್ಕಂದಿನಿಂದಲೂ ನಾವಿಬ್ಬರು ಆತ್ಮೀಯರಾಗಿ ಬೆಳೆದಿದ್ದೇವೆ. ಅವರು ಚಿಕ್ಕವರು ಇದ್ದಾಗಿನಿಂದಲೂ ಸಿಎಂ ಆಗಬೇಕು ಅನ್ಕೊಂಡಿದ್ರು. ಅದಕ್ಕಾಗಿ ಅವರ ತಂದೆಗೆ ಹೇಳಿ ಬೆಂಗಳೂರಿನಲ್ಲಿ ಮನೆ ಮಾಡಿಸಿದ್ರು. ಅವರು ಬುಲೆಟ್ ಓಡಿಸುವಾಗ ಯಾರಿಗೂ ಸೈಡ್ ಕೊಡ್ತಾ ಇರಲಿಲ್ಲ. ಅವರು ಸಿಎಂ ಆಗ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಡಿಕೆಶಿ ಆಪ್ತ ಸ್ನೇಹಿತ ಮರಸಪ್ಪ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೋತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಮುಖ್ಯಮಂತ್ರಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಆಪ್ತರು ಮತ್ತು ಕುಟುಂಬಸ್ಥರು ಸೇರಿದಂತೆ ಅವರ ಸ್ನೇಹಿತರಲ್ಲೂ ಸಹ ಸಾಕಷ್ಟು ಸಂತಸ ಮತ್ತು ಹರ್ಷ ಮನೆ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಕ್ಕಂಥ ಮರಸಪ್ಪ ರವಿ ಅವರಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಅವರ ಸ್ನೇಹಿತರ ಬಾಂಧವ್ಯ ಹೇಗಿತ್ತು, ಅವರ ಒಡನಾಟ ಹೇಗಿತ್ತು ಅಂತ ಹೇಳಿ ಅವ್ರನ್ನ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ನಿಮ್ಮ ಸ್ನೇಹಿತರು ಮುಖ್ಯಮಂತ್ರಿ ಆಗ್ತಾರೆ, ಹೆಂಗೆ ನಿಂತೀರಾ? ಸರ್, ನಮಗೆ ಅವ್ರು ಮುಖ್ಯಮಂತ್ರಿ ಆಗ್ತಿರೋದು ನಾವು ಹಿಂದೆ ಒಂದು 20 ವರ್ಷದಿಂದ ನಾವು ಆಸೆ ಪಟ್ಟಿದ್ದೋ, ಈ ಕನಸು ಕಂಡಿದ್ದೋ, ಇವತ್ತು ಆ ಕನಸು ನೆರವೇರ್ತಾ ಇದೆ. ಅವರು ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಇದು ಅಧಿಕಾರ ಬರಬೇಕು, ಹಿಂಗೆ ರಾಜಕೀಯದಲ್ಲಿ ಆಗಬೇಕು, ವ್ಯಾಪಾರದಲ್ಲಿ ಆಗಬೇಕು, ನಾವು ದೊಡ್ಡ ವ್ಯಕ್ತಿಗಳಾಗಿ ನಾವು ಮಾಡಬೇಕು ಅಂತ ಹೇಳಿ ಅವರು 8ನೇ ಕ್ಲಾಸಲ್ಲಿ ಇದ್ದಾಗಲೇ ಅವ್ರ ತಂದೆ ಕೈನಲ್ಲಿ ಸುಂಕದ ಕಟ್ಟೆನಲ್ಲಿ 5 ಎಕರೆ ಭೂಮಿ ತೆಗಿಸ್ತಾರೆ ಬೆಂಗಳೂರಿನಲ್ಲಿ. ಅವ್ರು ಆ 6th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಬಸವೇಶ್ವರ ನಗರದಲ್ಲಿ ಮನೆ ತೆಗಿಸ್ತಾರೆ ಅವ್ರ ತಂದೆಗೆ ಹೇಳಿ. ಅಂದ್ರೆ ಅವತ್ತೇ ಬೆಂಗಳೂರಿಗೆ ಬಂದು ಅವತ್ತೇ ಬೆಂಗಳೂರಲ್ಲಿ ಅವರ ವ್ಯವಹಾರಗಳನ್ನ ಶುರು ಮಾಡ್ತಾರೆ. ಅವ್ರೇನಂತಂದ್ರೆ ಸಣ್ಣ 7th ಇದ್ದಂಗೆನೆ 4 ಬೆಳಗು ಉಂಗ ಹಾಕಬೇಕು, ದೊಡ್ಡ ಚೈನ್ ಹಾಕಿರ್ಬೇಕು. ಅವರೆಲ್ಲ 6th ಸ್ಟ್ಯಾಂಡರ್ಡ್ ಇಂದನೇ ರೇಷ್ಮೆ ಬಟ್ಟೆನೇ ಹಾಕ್ಬೇಕು, ಬೇರೆ ಬಟ್ಟೆ ಹಾಕ್ತಿರಲಿಲ್ಲ. ಅವರು ರೇಷ್ಮೆ ಬಟ್ಟೆನೇ ಹಾಕ್ಬೇಕು. ಅವ್ರ ಸ್ಟೈಲ್ ಹಂಗಿತ್ತು. ಬೆಂಗಳೂರಲ್ಲಿ ಒಂದು ಬುಲೆಟ್ ಇಟ್ಕೊಂಡಿರೋರು, ಕನಕಪುರದಲ್ಲಿ ಒಂದು ಎಸ್ ಡಿ ಇಟ್ಕೊಂಡಿರೋರು. ಅವ್ರ ಓಡಾಟ ಎಲ್ಲ ಬಹಳ ಅವತ್ತೇನೆ ಈ ಕನಸೆಲ್ಲ ಕಂಡು ಬಹಳ ಅದ್ಭುತವಾಗಿ ಅವತ್ತಿಂದನ ಇದನ್ನ ಬಹಳ ನಡ್ಸ್ಕೊಂಡು ಬಂದ್ರು. ಇವತ್ತು ಅವ್ರ ಕನಸು ನೆನಸು ಆಯ್ತು ಅಂದ್ಕೊಂಡಿದ್ದೀನಿ ನಾನು. ತಾವು ಎಷ್ಟು ವರ್ಷಗಳಿಂದ ಸ್ನೇಹಿತರು ಸರ್ ಅವ್ರ ಜೊತೆಗೆ? ಸರ್, ನಾನು ಬಾಲ್ಯದಿಂದನೂ ಅವ್ರ ಜೊತೆನಲ್ಲಿ ಇದ್ದೀನಿ. ನಾನು ಅವ್ರೊಟ್ಟಿಗೆ ಓದ್ದನಲ್ಲ. ಅವ್ರು ಯಾಕೆಂದ್ರೆ 1st ಸ್ಟ್ಯಾಂಡರ್ಡ್ ಮಾತ್ರ ಕನಕಪುರದಲ್ಲಿ ಓದಿದ್ರು, ಸೆಂಟ್ರಿ ಟಾಕ್ ಸ್ಕೂಲಲ್ಲಿ. ಆಮೇಲೆ ರಾಜಾಜಿನಗರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಬಂದರು. ಅಲ್ಲಿ ನಮಗೆ ಫಸ್ಟ್ ಅವರು ನಮಗೇನಂತಂದ್ರೆ ಅವರ ಅಜ್ಜಿ ಮನೆ ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಇರೋದ್ರಿಂದ ಅವ್ರ ಸಣ್ಣ ಮಕ್ಕಳಲ್ಲಿ ಅವ್ರ ಅಜ್ಜಿ ಮನೆಗೆ ಬಂದಾಗ ಅವರು ನಾವೆಲ್ಲ ಸಣ್ಣ ಮಕ್ಕಳಲ್ಲಿ ಆಟ ಆಡೋದ್ರಿಂದ ಜೊತೆಲಿ ಅವತ್ತಿಂದ ಇವತ್ತಿನವರೆಗೂ ನಾನು ಅವ್ರ ಜೊತೆನಲ್ಲಿ ಇದ್ದೀನಿ. ತಾವು ಅವರು ಬೈಕಲ್ಲಿ ರೈಡ್ ಮಾಡ್ತಾ ಇದ್ರಿ, ಹೇಗೆ ಎಲ್ಲೆಲ್ಲ ಹೋಗ್ತಾ ಇದ್ರಿ? ಸರ್, ಅವ್ರ ಬೈಕೆಲ್ಲ ಒಂದ್ಸಾರಿ ಕುತ್ಕೊಂಡು ಕನಕಪುರದಿಂದ ದೊಡ್ಡಹಳ್ಳಿಗೆ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಹಿಂದೆಗಡೆ ಒಂದು ಗವರ್ನಮೆಂಟ್ ಬಸ್ ಬರ್ತಾ ಇದೆ, ಆರನ್ ಮಾಡ್ತಾನೆ ಇದ್ದಾನೆ. ನಾನು ಹಿಂದೆ ಕುಂತಿದ್ದೀನಿ, ನನಗೆ ಭಯ. ಅವನಿಗೆ ಬಸ್ನವ್ರಿಗೆ ದಾರಿ ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವನಿಗೂ ದಾರಿ ಕೊಡಲ್ಲ ನಾನು ಅಂದ್ಬಿಟ್ಟು ಮಧ್ಯ ರೋಡಲ್ಲೇ ಹೋಗ್ತಾರೆ. ಆ ಸ್ಟೈಲು ಅವತ್ತೆಲ್ಲ ಇತ್ತು. ಇವಾಗೆಲ್ಲ ಸೌಮ್ಯತೆ, ಇವಾಗೆಲ್ಲ ಬಹಳ ಇದು ಚೆನ್ನಾಗಿದೆ. ಬಹಳಷ್ಟು ಜನರು ಹೇಳೋ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಗಡಸು ಒರಟು, ಅವ್ರನ್ನ ನೋಡಿದ್ರೆ ಒಂಥರ ಭಯ ಬರೋಂಗಿರ್ತಾರೆ, ಅವ್ರ ಮಾತೆ ಹಾಗಿರುತ್ತೆ ಅನ್ನುವಂಥದ್ದು. ನೀವು ನೋಡಿದ್ರೆ ಏನಂತೀರಾ? ಅವ್ರ ಒಳ್ಳೆತನ, ಅವರ ಸ್ಮೂತ್ತನ ಅದನ್ನ ನೋಡೋದಕ್ಕೆ ಅವ್ರಿಗೆ ನೋಡಕ್ಕೆ ಸ್ಟ್ರಾಂಗ್ ಕಾಣ್ತಾರಷ್ಟೇ. ಅವ್ರ ಒಳ್ಳೆತನ ಒಂದು ಸಾರಿ ನೀವು ಏನೇ ಒಂದು ಕೆಲಸ ಹೇಳಿರಿ, ನೀವು ಒಂದು ವರ್ಷ ಬಿಟ್ಟು ಬಂತ ಹೇಳಿ, ನಿಮ್ಗೆ ಅವಾಗ ನೀವು ಇಂಥದ್ದು ಹೇಳಿದ್ರಿ ಅಂತ ಹೇಳ್ತಾರೆ. ನೀವು ಹೇಳಿದ ತಕ್ಷಣ, ನೀವು ಬಂದ ತಕ್ಷಣನೇ ನಿಮ್ಮ ಕೆಲಸ ಹಿಂಗೆ ಆಗಿದೆ ಅಂತಾನೆ ಹೇಳ್ತಾರೆ. ಅವ್ರಿಗೆ ಜ್ಞಾಪನ ಶಕ್ತಿ ಜಾಸ್ತಿ, ಅವ್ರಿಗೆ ಆ ಥರ ಅವ್ರಿಗೊಂದಿದೆ. ಸ್ನೇಹಿತರು ಅಂತೀರಾ ನೀವು, ಅವರೆಲ್ಲರೂ ಟೂರ್ ಮಾಡುವಂಥದ್ದು, ನೀವು ಸ್ನೇಹಿತರ ಮಧ್ಯೆ ಏಕವಚನ ಪ್ರಯೋಗ ಆಗ್ತಾ ಇರುವಂಥದ್ದು, ಜಗಳಗಳು ಇವೆಲ್ಲ ಇದ್ದಿದ್ದಕ್ಕೆ ಸಮಾಜ. ಆ ಥರದ ಘಟನೆಗಳೇನಾದ್ರು? ಸರ್, ಇಲ್ಲ, ಆ ಥರ ನಮ್ಮ ಜೊತೆಯಲ್ಲಿ ಯಾವುದೋ ಘಟನೆಗಳು ಆ ಥರ ನಡೆದಿಲ್ಲ. ಅವ್ರೇನಂತಂದ್ರೆ ಎಲ್ಲ ಸಂಘಟನೆ ಜಾಸ್ತಿ ಇತ್ತು. ಯೂತ್ ಕಾಂಗ್ರೆಸ್ ಅಲ್ಲಿ ಗುಂಪು ಕಟ್ಟೋದು ಅವೆಲ್ಲ ಇತ್ತು. ಅವರೆಲ್ಲ SM ಕೃಷ್ಣ ಸಾಹೇಬ್ರ ಹೆಸರು ಹೇಳಿ ಬೆಂಗಳೂರಲ್ಲಿ ಎಲ್ಲ ಘಟಾನುಘಟಿಗಳನ್ನೆಲ್ಲ ಆತ್ಮೀಯತೆ ಇಟ್ಕೊಂಡು ಬಹಳ ಬೆಳೆದಂಥವ್ರು ಅವರು. ಖುಷಿ ಆಗ್ತಾ ಇದೆ. ತಾವು ಪ್ರಮಾಣ ವಚನ ಸ್ವೀಕಾರಕ್ಕೆ ಹೋಗ್ತೀರಾ? ಇವತ್ತು ನನಗೂ ತ್ಯಾಗರಾಜ್ ಸರ್ ನಮಗೂ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೋಗಿ ಅದು ಕಣ್ಣಲ್ಲಿ ನೋಡೋ ಆಸೆ ನನಗೆ. ನಾನು ಹೋಗ್ತೀನಿ. ನಾನು ಥ್ಯಾಂಕ್ ಯು. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಮರಸಪ್ಪ ರವಿ ಅವರ ಮಾತುಗಳು. ಡಿಕೆ ಶಿವಕುಮಾರ್ ಅವರು ನಿನ್ನೆ ಮೊನ್ನೆ ಅಲ್ಲ, ಅವರು ರಾಜಕಾರಣ ಆರಂಭಿಸಿದ ದಿನದಿಂದಲೂ ಸಹ ಮುಖ್ಯಮಂತ್ರಿ ಆಗುವ ಕನಸನ್ನ ಕಂಡಿದ್ರು. ಆ ಕನಸು ಇವತ್ತು ಈಡೇರ್ತಾ ಇದೆ. ಹೀಗಾಗಿ ನಮಗೆ ಸಂತಸವಾಗ್ತಾ ಇದೆ ಅನ್ನೋ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.